ನನ್ನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಯೆಶಾಯ 40ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ, ಅವರು ಹದ್ದುಗಳಿಗಿಂತ ರೆಕ್ಕೆಗಳನ್ನು ಚಾಚಿಕೊಂಡು ಓಡುವವರು, ಅವರು ದಣಿಯೋದಿಲ್ಲ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಇವತ್ತು ನಾನು ಮಾತನಾಡೋದು ಎಷ್ಟೋ ಜನರು ಲೋಕದ ಮೇಲೆ ನಿರೀಕ್ಷೆ ಇಡ್ತಾ ಇದ್ದಾರೆ ಮತ್ತು ಯಾವ್ಯಾವ ದೊಡ್ಡ ವ್ಯಕ್ತಿಗಳ ಮೇಲೆ ನಿರೀಕ್ಷೆ ಇಡ್ತಾ ಇದ್ದಾರೆ. ಅದಕ್ಕೆ ಅವರು ಸೋತು ಹೋಗ್ತಾ ಇದ್ದಾರೆ, ಬಲಹೀನತೆ ಆಗ್ತಾ ಇದ್ದಾರೆ. ಅಲ್ಲಿ ಯೇಸು ಹೇಳ್ತಾ ಇದ್ದಾನೆ, ಯಾವಾಗ ನಾವು ಯೇಸುವಿನ ಮೇಲೆ ನಿರೀಕ್ಷೆ ಇಡುತ್ತೇವೆ, ನಮ್ಮ ಆಸೆ ಯೇಸು ಮೇಲೆ ಇಡುತ್ತೇವೆ, ಆ ಆಸೆಯಲ್ಲಿ ನಮಗೆ ಒಂದು ಹೊಸ ಬಲವನ್ನು ಆತನು ಕೊಡುತ್ತಾನೆ. ಯಾವಾಗ ನಮಗೆ ಹೊಸ ಬಲ ಬರುತ್ತದೆ, ನಮ್ಮ ಜೀವಿತ ಬದಲಾವಣೆ ಆಗುತ್ತದೆ, ನಮ್ಮ ಸೇವೆ ಬದಲಾವಣೆ ಆಗುತ್ತದೆ, ನಮ್ಮ ಕುಟುಂಬದಲ್ಲಿ ಒಂದು ಬದಲಾವಣೆ ವಾತಾವರಣ ಆಗುತ್ತದೆ. ನಾವು ಎಲ್ಲೆಲ್ಲಿ ಹೋಗುತ್ತೇವೆ ಒಂದು ಬದಲಾವಣೆ ವ್ಯತ್ಯಾಸವನ್ನು ಕಾಣುತ್ತೇವೆ. ಪ್ರಿಯರೇ, ಇವತ್ತು ನಾನು ನೀನು ಈ ಲೋಕ ಯಾರನ್ನು ನಿರೀಕ್ಷಿಸ್ತಾ ಇದ್ದೇವೆ? ಈ ಲೋಕದಲ್ಲಿ ಒಂದು ನಿರೀಕ್ಷೆ ಕಳೆದುಕೊಂಡಿದ್ದಾರೆ. ಎಷ್ಟೋ ಜನರು ನಿರೀಕ್ಷೆಯನ್ನು ಕಳೆದುಕೊಂಡಿದ್ದಾರೆ. ನಿರೀಕ್ಷೆ ಇಲ್ಲದೆ ಜೀವನವನ್ನು ಜೀವಿಸ್ತಾ ಇದ್ದಾರೆ. ಕುಟುಂಬದಲ್ಲಿ ನಿರೀಕ್ಷೆ ಇಲ್ಲ, ಸೇವೆ ಮಾಡೋದಲ್ಲಿ ನಿರೀಕ್ಷೆ ಇಲ್ಲ, ಅವರು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ, ಅದರ ನಿರೀಕ್ಷೆ ಇಲ್ಲದೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದಾನೆ ಯೇಸು ನಿನಗೆ ಒಂದು ಶುಭ ಸಂದೇಶ, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುತ್ತಾರೆ. ಇವತ್ತು ನಿನಗೆ ಹೊಸ ಬಲ ಬೇಕಾದರೆ ಆ ಯೇಸಪ್ಪನನ್ನು ನಿರೀಕ್ಷಿಸು. ನಿನ್ನ ಕುಟುಂಬದಲ್ಲಿ, ನಿನ್ನ ಸೇವೆಯಲ್ಲಿ ನೀನು ಎಲ್ಲೆಲ್ಲಿ ಹೋಗುತ್ತಿ ಅಲ್ಲಿ ನಿನಗೆ ಒಂದು ಹೊಸ ಬಲವನ್ನು, ಒಂದು ಹೊಸ ಚೈತನ್ಯ ಬೇಕಾದರೆ ನೀನು ಯೇಸುವಿನ ಕೂಗು, ಯೇಸುವನ್ನು ನಿರೀಕ್ಷಿಸು. ಯಾವಾಗ ಯೇಸುವನ್ನು ನೀನು ನಿರೀಕ್ಷಿಸುತ್ತೀ, ಅವಾಗ ನಿನಗೆ ಹೊಸ ಬಲ ಬರುತ್ತದೆ, ಹೊಸ ಜ್ಞಾನ ಬರುತ್ತದೆ, ಹೊಸ ಮಾರ್ಗಗಳನ್ನು ಯೇಸು ತೆರೆಯುತ್ತಾನೆ, ಹೊಸ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಮಾರುತ್ತಾನೆ. ಯಾವಾಗ ಹೊಸ ಬಲ ಬರುತ್ತದೆ, ನೀನು ಇಡೀ ಲೋಕದಲ್ಲಿ ಒಂದು ಜಯಶಾಲಿ ವ್ಯಕ್ತಿ ಆಗುತ್ತೀರಿ. ಯಾವಾಗ ನಿನಗೆ ಹೊಸ ಬಲ ಬರುತ್ತದೆ, ನೀನು ಇದ್ದ ಹಾಗೆ ಇರುವುದಿಲ್ಲ. ನಿನ್ನ ಪರಿಸ್ಥಿತಿ, ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸುವ ಮನುಷ್ಯನಾಗುತ್ತೆ. ಯಾಕಂದರೆ ನಿನ್ನ ಬಲ ಯಾವ ಸಾಧಾರಣ ಮನುಷ್ಯನಿಂದ ಬರುವುದಿಲ್ಲ. ನಿನ್ನ ಬಲ ಕರ್ತನಿಂದಲೇ ಬರುತ್ತದೆ. ಯಾವಾಗ ಆ ಕರ್ತನಿಂದ ನಿನ್ನ ಬಲ ಬರುತ್ತದೆ, ಅವಾಗ ನೀನು ಎಲ್ಲ ಯುದ್ಧಗಳನ್ನು ಜಯಿಸಲಿಕ್ಕೆ ಶಕ್ತನಾಗುತ್ತಿ. ನಿನ್ನ ಚಿಕ್ಕ ಚಿಕ್ಕ ಯುದ್ಧ ಇದ್ದಿರ್ಬೋದು, ದೊಡ್ಡ ಯುದ್ಧಗಳು ಇದ್ದಿರ್ಬೋದು, ಆ ಯುದ್ಧವನ್ನು ಗೆಲ್ಲಕ್ಕೆ ನಿನಗೆ ಒಂದು ಹೊಸ ಬಲ ಬೇಕು, ಹೊಸ ಜ್ಞಾನ ಬೇಕು, ಹೊಸ ಶಕ್ತಿ ಬೇಕು, ಹೊಸ ಚೈತನ್ಯ ಬೇಕು, ಹೊಸ ಉಲ್ಲಾಸ ಬೇಕು. ಅದು ಎಲ್ಲ ಬರಬೇಕಂದರೆ ನಾವು ಯೇಸುವನ್ನು ನಿರೀಕ್ಷಿಸಬೇಕು. ಯಾವಾಗ ಯೇಸುವನ್ನು ನಾವು ನಿರೀಕ್ಷಿಸುತ್ತೇವೆ, ನಮಗೆ ಹೊಸ ಬಲ ಬರುತ್ತದೆ. ಆವಾಗ ಹೊಸ ಬಲ ಬಂದರೆ ಹದ್ದಿಗಿಂತೆ ಹಾರುತ್ತೇವೆ, ನಾವು ಹದ್ದಿನಂತೆ ಹಾರುತ್ತೇವೆ. ಯಾವಾಗ ಆ ಹದ್ದು ಹೇಗೆ ಹಾರುತ್ತದೆ ಮೇಲಕ್ಕೆ, ಹಾಗೆ ನಾವು ಹೊಸ ಬಲ ಬಂದರೆ ಎಲ್ಲ ಕ್ಷೇತ್ರದಲ್ಲಿ ನಮಗೆ ಒಂದು ಹಾರಲಕ್ಕೆ ಬಲ ಬರುತ್ತದೆ. ಪ್ರಿಯರೇ, ಇವತ್ತು ನೀನು ರೋಗದಲ್ಲಿ ಇದ್ದಿರಬಹುದು, ಅನೇಕ ಸಮಸ್ಯೆಗಳಲ್ಲಿ ಇದ್ದಿರಬಹುದು, ನಿನಗೆ ನಿರೀಕ್ಷೆಯನ್ನು ಕಳೆದುಕೊಂಡಿರಬಹುದು, ನಿನ್ನ ಕುಟುಂಬದಲ್ಲಿ ನಿರೀಕ್ಷೆನೇ ಇಲ್ಲ, ನಿನ್ನ ಬಿಸ್ನೆಸ್ ವ್ಯಾಪಾರನಲ್ಲಿ ನಿನಗೆ ನಿರೀಕ್ಷೆನೇ ಇಲ್ಲ, ನಿನ್ನ ಕೌಟುಂಬಿಕ ಜೀವಿತದಲ್ಲಿ ನಿರೀಕ್ಷೆನೇ ಇಲ್ಲ, ಎಲ್ಲ ನಿರೀಕ್ಷೆಯನ್ನು ನೀನು ಕಳೆದುಕೊಂಡಿರಬಹುದು. ಯೇಸುವನ್ನು ನಿರೀಕ್ಷಿಸು ಇವತ್ತು. ಯಾವಾಗ ನೀನು ಯೇಸುವನ್ನು ನಿರೀಕ್ಷಿಸುತ್ತೀ, ಯೇಸುವಿನ ಹೊಸ ಬಲ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ನಿನ್ನ ಸೇವೆ, ನಿನ್ನ ಕೆಲಸ ಕಾರ್ಯ ಏನೇನು ನೀನು ಮಾಡುತ್ತೀ, ಯಾವಾಗ ನೀನು ಯೇಸುವನ್ನು ನಿರೀಕ್ಷಿಸುತ್ತೀ, ಹೊಸ ಬಲ, ಹೊಸ ಜ್ಞಾನ, ಹೊಸ ಚೈತನ್ಯ ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಅದಕ್ಕೆ ಪ್ರಿಯರೇ, ನಾವು ಮನುಷ್ಯರನ್ನು ಹೆಚ್ಚಾಗಿ ನಿರೀಕ್ಷಿಸಬಾರದು. ಈ ಮನುಷ್ಯ ನಾವು ಹೆಚ್ಚಾಗಿ ನಿರೀಕ್ಷಿಸಬೇಕಾದರೆ ನಮ್ಮ ಸೃಷ್ಟಿಕರ್ತನಾದ ಯೇಸುವನ್ನು ನಾವು ನಿರೀಕ್ಷಿಸುವಾಗ ಆ ಬಲವನ್ನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ ಮತ್ತು ದೇವರ ಆಶ್ರಯ ನಮ್ಮ ಮೇಲೆ ಇರುತ್ತದೆ. ಪ್ರಿಯರೇ, ನಮ್ಮ ಕುಟುಂಬ ಮೇಲೆ, ಸೇವೆ ಮೇಲೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ವ್ಯಾಪಾರಗಳ ಮೇಲೆ, ನಮ್ಮ ಸೇವೆಯ ಮೇಲೆ ಯೇಸುವಿನ ಆಶ್ರಯ ಹಸ್ತ ನಮ್ಮ ಮೇಲೆ ಇರುತ್ತದೆ ಮತ್ತು ನಾವು ಯಾವಾಗಲೂ ದಣಿಯೋದಿಲ್ಲ, ಯಾವಾಗಲೂ ದಣೆದು ಹೋಗೋದಿಲ್ಲ. ಪ್ರಿಯರೇ, ಅದಕ್ಕೆ ಪ್ರಿಯರೇ, ಈ ವಾಕ್ಯ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು ಆಶೀರ್ವಾದ ಮಾಡಲಿ. ಆಮೀನ್.